ದಡ ಒಂಟೆ ಇದು ಜನುವ ಒಂಟಿ ಆಯ್ತು. ಯಾರು ಒಂದು ಹುಲ್ ಪೆಂಡಿ ದನಿನ್ ಕಟ್ತಾರ ಮಾರೈತಿ ಒಟ್ಟು ಕಂಟು ಬರೋದಿಲ್ಲ. ಇಲ್ಲಿ ಕಟ್ತಾರೆ ಯಾವ್ದು ನಾಡಿಗೆಲ್ಲರೂ ನಾಗರಿ ತನು ಹಾಕೋಕೆ ಒಂಚೂರು ಹಾಲು ಇತ್ತ ಕೇಳ್ರ ಅಯೋಧ್ಯೆ ಬೇ ಕರು ಕುಡ್ದಾಯ್ತಂತ್ರಿ. ಇಲ್ಲ ಹಾಲು ನೀರು ಹಾಕಿ ಕೊಯ್ಸಿ ಆತಿ ಅಂತ ಅದನ್ನ ಬೆರ್ಚುಕ ಎದ್ರಿಗೆ ದಡ ಒಂಟಿ ಕಣ ಕಾಲು ಹಾಕತ್ತ. ನಿಮ್ಗೆಲ್ಲ ಹೇಳಿ ಪ್ರಯೋಜನ ಇಲ್ಲ. ನಮ್ಮನಿಗೆ ಅವ್ನ ಕೈಗೆ ಒಂದು ಹುಲ್ ಪಿಂಡಿ ಹಿಡಿ ಬಾ ಅಂದ್ರೆ ಎಲ್ಲಿ ಮೊಬೈಲ್ ಹಿಡ್ಕ ಕೂತಿ ನಾವು ಏನಾಗುವ ಅಷ್ಟಲ್ಲೇ ಹೇಳಿ ಬಂದಿ ಮನೆ ಬದಿಗಲ್ಲ ಹುಲ್ ಪಿಂಡಿ ಹಿಡಿ ಅಂದೇಳಿ ಏನಾಗುವ ಹಾಗಾದ್ರೆ ಮಧ್ಯಾಹ್ನ ಉರಿ ಬಿಸಿಲಾಯ್ತು ಅವನ ಹತ್ರ ಹುಲ್ ಪಿಂಡಿ ಬಿಡು ಅಲ್ಲಿ ಎಂತ ಮಾಡತ್ತವ ಮಗ ಏನಾಗುವ ಇಲ್ವಲ್ಲ. ನೋಡಿ ಫ್ರೆಂಡ್ಸ್ ನಾವೀಗ ಹಂದಾಡಿ ಬೈಲಲ್ಲಿ ಇದ್ದೀವಿ. ನೋಡಿ ಫ್ರೆಂಡ್ಸ್ ಇದು ಹುಲ್ಪಿಂಡಿ. ನೋಡಿ ಫ್ರೆಂಡ್ಸ್ ಇದು ಇವನು ಮಂಡಿ. ನೋಡಿ ಫ್ರೆಂಡ್ಸ್ ಇದು ಸೆಗಣಿ. ಇದ್ರಿಗೆ ಇದ್ದದ್ದು ಇವನು ಮಂಡಿಗೆ ಇದ್ದದ್ದು ಒಂದೇ. ಹುಲ್ಪಿಂಡಿ ಹಿಡಿ ಅಂದ್ರೆ ನೋಡಿ ಫ್ರೆಂಡ್ಸ್ ಯಾರು ನೀನು ಅಜ್ಜಿ ಕಳೆ ಪಿಂಡಿ ಹಿಡಿಯಲ್ಲ ಪಿಂಡಿ ಹಿಡಿ ಒಂದು ಕೈ ಹಂಗೆ ಆತಿಲ್ಲ ಬೋ ಎರಡು ಕೈ ಹಿಡಿ ಹಿಡಿ. ನೋಡಿ ಫ್ರೆಂಡ್ಸ್ ಅಪ್ಪ ರ್ಯಾಶ್ ಆಯ್ರ ಒಂದು ಹುಗಿತೀನಿ ನಾ ಹಿಡಿಯಲ್ಲ ಎತ್ತ ನೆಗ್ಗ ಹುಲ್ ಪಿಂಡಿ ನೆಗ್ಬೇಕಾತಿಲ್ಲ ಹಿಡಿ ಹಿಡಿ ಮಂಡಿ ಹಿಡಿ ಮಂಡಿ ಬೇಡ ನಂಗತ್ತಿಲ್ಲ ಅಯ್ಯೋ ನೀನು ಜ್ಞಾನ ಕಾಲ ಕೊಲ್ಲೈಕ ಹೋಗ್ತ ನೀನು ಗಾಂಚಿ ಬಿಡು ಕಿತ್ತಿಕೊಂಡಿದ್ದೆ ಒಂದು ಹುಲ್ ಪಿಂಡಿ ಹಿಡುಕಾಯ್ತಿದ್ದ ನೀನು ಎಂಟಕ್ಕೆ ಮಾತ್ರ ನಿನ್ನ ವರ್ಷ ನಾಯಿ 40 ಆದಂಗೆ ಆಯ್ತಲ್ಲ. ನಮ್ಮ ಹಳಿಯರ್ ಕೈಗೆ ಕೆಲಸ ಮಾಡ್ತೀರಿ ಕಣ ಅದಕ್ಕೆ ನೀವಿದ್ದಲ್ಲಿ ಮಳೆ ಬರ್ತಿಲ್ಲ ನಿತ್ತು ಭೂಮಿಯ ಬಾಯಿ ಕಳೆದು ನುಂಗತ್ ನಿಮ್ಮನ್ನ. ನೀನು ಅಷ್ಟು ಶಾಲೆ ಕಳಿಸ್ದಿ ಎಲ್ಲ ಮಾಡಿದಿ ಮುಂದಿನ ಕಳ್ಸೋಕೆ ನಮ್ಮ ಕೈಗೆ ಎಡಿತೂ ಇಲ್ಲ. ನೀನು ಎಲ್ಲಿ ಕೆಲಸ ಬರ್ತು ಇಲ್ಲ ಹಿಡಿ ಬೇಡ ಬಾದಿ ಅಂಡ್ ಹೊತ್ತದ್ ನಾನು ನೀನಲ್ಲ ಹೋಗಿ ಹೋಗಿ ನಿನ್ನ ಕೆಲಸ ಕಂಡು ಹೋಗಿ ಏ ಜಲ್ಜಾ. ಈಗ ಇನ್ನೊಂದ್ಸರಿ ಹೇಳೋದಿಲ್ಲ ದನ ಕಟ್ಟೋದು ಗುಟ್ಟನ್ನ ಕಿತ್ಕ ಬಂದು ಮನೆ ಬಂದು ಗಲಾಟೆ ಮಾಡೋಕಿದ್ದಿ. ಹುಲ್ ಪಿಂಡಿ ದನಿನ ಕಟ್ಬೇಡಿ ಅಷ್ಟೇ. ಒಂದ್ ಹೆಸರು ಹುಲ್ ಕಾಣ್ಕರಿ ಎಷ್ಟು ಕಷ್ಟ ಇತ್ತು ಗೊತ್ತಾ ಇಲ್ಲ. ನೋಡಿ ಫ್ರೆಂಡ್ಸ್ ಅಪ್ಪ ಹುಲ್ಲು ಹೊತ್ಕೊ ಬರ್ತಾ ಇದ್ದಾರೆ. ಹಾಗಲ್ಲ ನೀನು ಜಾನ ಕಾಲ ಕೊಲ್ಲ ಕಣ ಹುಲ್ ಪಿಂಡಿ ಹಿಡಿ ಮಾಡ್ರಿ ನಾ ಮನೆ ಬಿಟ್ಟು ಹೋಗ್ತಿ ಅಷ್ಟೇ. ಇಂತ ಮನೆ ಬಿಟ್ಟು ಹಾಕ್ತಿ ಮನೆ ಬಿಟ್ಟವ್ರು ಕೂಳು ತಿಂಬ ಬರ್ತೀಯ ಮನೆಗೆ 2 ಸರಿ ಬಿಟ್ಟು ಹೋಯ್ದೆ 2 ಸರಿ ಉಂಬ ಬಂದೆ. ನಿನಗೆ ನಗರ ಸಿಗತ್ತಿಲ್ಲೇನ ಕಾಲೇಜ್ ಆದ ನಿನಗೆ ಮನೆ ಕೆಲಸ ಮಾಡುವುದಿಲ್ಲ ಬೇರೆ ಉದ್ಯೋಗಕ್ಕೂ ನೀ ಸೇರುವುದಿಲ್ಲ. ಹಂಗಾರೆ ಆಗೋ ಇದು ಸಮಾನ ದೇವ್ರ ಮೆಚ್ಚತ್ನ ಇದೆ. ಎಂತ ಉದ್ಯೋಗ ಮಾಡುದು ಇಷ್ಟು ಕಲ್ಸ ಸಾಕತ್ತಿಲ್ಲ ಇನ್ನು ಕಲ್ಸ್ಕತ್ತ. ಇನ್ನೆಲ್ಲರೂ ಹೋಗಿ ಗಾಡಿ ಮಣ್ಣು ಕಲ್ಸು ನಿನ್ನೊಟ್ಟಿಗೆ ಅಲ್ದ ಕಾಲೇಜಿಗೆ ಹೋದ ಆಚೆ ಮನೆ ಸರತ ಅವ ಹೆಂಗೆ ಓದ್ತಾ ದಿವಸ ವಾತ ಬದ್ನಲ್ಲಿ ಎಲ್ಲಿಗೆ ಹೋಗ್ತಾ ಅವ ಬೇರೆ ಸೇರ್ಕೊಂಡು ಮೇಲೆ ಎಲ್ಲಿ ಸೇರ್ಕೊಂಡು ಓದ್ತಕೊಂಡು ಹೊಡಿ ಮಂಡಿ ಹಾಕ ಸರತ ಇಲ್ವಾ. ಆ ಮಕ್ಕಳು ಕರೆದ್ರೆ ಬಪ್ಪದ ಒಂದು ನೆಡಿ ನುಡಿ ಮಾತುಕತೆ ಕಾಣಿ. ನೀನು ಇದ್ದೆ ಬರ ಯಾರ ಮಾತಾಡಿದ್ರೆ ಕೋಲ್ ಮೇಲೆ ಹಾವು ಹೋದ ಮಾತಾಡಿ ನಿಮಗೆ ಹೆರಿಗುರು ಒಂದಿಲ್ಲ ಅಪ್ಪ ಅಬ್ಬಿ ಅಂದಿಲ್ಲ. ನೀನು ಒಟ್ಟೆ ಒಂದೇ ಕಾಲೇಜ್ ಅಲ್ಲ. ಹೌದು ನೀ ಕಾಲೇಜ್ ಆದ್ಮೇಲೆ ಓದ್ತೈತೆ ಇವಾಗ ಕಾಣಿಲ್ಲ ಊರೆಲ್ಲ ಹಣಬೇಕ್ತಾ ಇವ ಹಂಚೆಟ್ ಹಾಕ್ತಾ. ನೀ ಎಂತ ಮಾಡೋದು ಈಗ. ನಾನು ಕೋಚಿಂಗ್ ಮಾಡ್ತಿದ್ದೆ. ನಿಮ್ಮ ಕೈ ಕೋಚಿ ಗೊತ್ತಾ ಊರು ತುಂಬ ಹಂಚೆಟ್ ಹಾಕಕ್ಕೆ ಎಂತ ಕಲಿಸ್ತಾರಲ್ಲ. ಅಲ್ಲ AS IPS PDO VA ಎಲ್ಲ ಥರದ KPS ಎಕ್ಸಾಮ್ಗಳಿಗೆ ನಮ್ಮ ತರಬೇತಿ ಕೊಡ್ತೀವಿ. ಹೌದಾ ಹಾಂ ಕಲಿಸೋದು ಯಾರು ಅದರದೆಲ್ಲ ಆಲ್ರೆಡಿ ಬೇರೆ ಬದಿಗೆಲ್ಲ ಅದ್ರ ಬಗ್ಗೆ ಹೇಳಿಕೊಡುವಂಥ ಮಾಷಿಗಳು ಬಂದೇ ನಮ್ಗೆ ಹೇಳಿಕೊಡೋದು. ನಾವು ಇವ್ನು ಕಳಿಸ್ಲಕ್ಕೆ ಇತ್ತು ಮಾರೆ ನಮಗೆಲ್ಲ ಅಷ್ಟೆಲ್ಲ ದುಡ್ಡೆಲ್ಲ ಕೊಟ್ಟು ಕಳ್ಸೋಕೆ ಗೊತ್ತಿಲ್ಲ. ಮತ್ತು ಹಾಸ್ಟೆಲಿಗೆಲ್ಲ ಅದು ನಮ್ಗೆ ಕಷ್ಟ. ಇವನು ಗುದ್ಗುಳಿ ಮನೆಗೆ ತಡು ಕೆಡಿತಿಲ್ಲ. ಇನ್ನೆಲ್ಲ ಕೋಚಿಂಗ್ ಹಾಕಿರೋರು ಪೂರ ಬರ್ಗುಡಿ ಮಾಡ್ಕೊಂಡು ಬಂದಲ್ಲ ನಮ್ಮನ್ನ ಹಳಿಯರ್ನೆಲ್ಲ ಇಡೀ ಊರೆಲ್ಲ ತಿರ್ಸ್ದ ಕಣ್ಣು ಕಾಣ. ಅಯ್ಯೋ ಗೋಪಾಲಣ್ಣ ಹಾಸ್ಟೆಲಿಗೆ ವೈಕರ್ ಇಲ್ಲ. ಹಾಂ ನಾನು 6 ತಿಂಗಳ ಸೇರ್ಕೊಂಡು ನನ್ನ ಮನೇಲೇ ಇದೆಯಾ. ಎಲ್ಲದು ಕೋಚಿಂಗ್ ಏನು ಅದು ಕುಂದಾಪುರದಲ್ಲ. ಕುಂದಾಪುರದ ಹೌದು ಅಲ್ಲ ಕತೆ ಅದ್ರ ಹೆಸರು ಅಂತ. ಅದ್ರ ಹೆಸರು ಸ್ಪರ್ಧಾ ಸಾರಥಿ ಅಂತ. ಓಹೋ ಅಲ್ಲ ನಾನು ಹೇಳಿದಂತ ಗೊತ್ತಾ ಈಗ ಕಾಲೇಜ್ ಬಿಟ್ಟು ಮಕ್ಕಳು ಆ ಪುಕ್ಕಟೆ ಮನೋರಂಜನೆ ಅಂದೇಳಿ ಮತ್ತೆ ವಿಡಿಯೋ ಅದು ಇದು 16 ಎಲ್ಲ ಮಂಡಿಗೆ ಹಾಕೊಂಡು ಅವ್ರಿಗೆ ಓದೋಕ್ಕೆ ಕಾನ್ಸಂಟ್ರೇಷನ್ ಇರುತ್ತಾ ಏಕಾಗ್ರತೆ ಇರುತ್ತಾ ಮರ. ಅಯ್ಯೋ ಗೋಪಾಲಣ್ಣ ಈ ಸಮಸ್ಯೆ ಇತ್ತಂತಾನೆ ಮಕ್ಕಳಿಗೆ ಏಕಾಗ್ರತೆ ಬರ್ಬೇಕಂತಾನೆ ಯೋಗ ಮತ್ತೆ ಧ್ಯಾನನ ಮಾಡಿಸಿ ಒಂಥರ ಗುರುಕುಲ ಪದ್ಧತಿಯಲ್ಲಿ ನಮಗೆ ಕೋಚಿಂಗ್ ಕ್ಲಾಸ್ ಇದ್ರೆ ಅದು ಕುಂದಾಪುರದಲ್ಲಿ ಸ್ಪರ್ಧಾ ಸಾರಥಿ ಬಿಟ್ಟು ಯಾವ ಕೋಚಿಂಗ್ ಕ್ಲಾಸ್ ಇದೆ. ಹೌದಾ ಯೋಗ ಧ್ಯಾನ ಎಲ್ಲ ಇದು ಮಾಡ್ತಾರೆ. ಯೋಗ ಮತ್ತೆ ಧ್ಯಾನ ನಮಗೆ ಮಾಡಿಸಿನೇ ನಮ್ಮನ್ನ ತರಗತಿ ಒಳಗೆ ಕರ್ಕೊಂಡು ನಮ್ಮೆಲ್ಲರ ಚಾಯ್ಸ್ ಸ್ಪರ್ಧಾ ಸಾರಥಿ. ನಿಮ್ಮ ಚಾಯ್ಸ್ ಕೂಡ ಸ್ಪರ್ಧಾ ಸಾರಥಿ ಆಗಿದೆ.